ಎಸ್ ಹೌದು, ದೇಶವನ್ನ ಇಬ್ಬಾಗ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದು. ಹಾಗಾಗಿ ನಾನು ಒಂದು ಕಡೆ ವಿನಯ್ ಕುಲಕರ್ಣಿ ಹಾಗೆ ಡಿಕೆ ಸುರೇಶ್ ಅವರಿಗೆ ಈ ಹೇಳಿಕೆಯನ್ನ ಕೊಟ್ಟಿರಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ದ್ರೋಹಿಗಳನ್ನ ಗುಂಡಿಕ್ಕುವ ಕಾನೂನನ್ನ ಜಾರಿಗೆ ತರಬೇಕು ಅಂತ ಕೆಎಸ್ ಈಶ್ವರಪ್ಪನವರು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಇತ್ತ ಸಂಸದ ಡಿಕೆ ಸುರೇಶ್ ಕೂಡ ಸವಾಲನ್ನ ಹಾಕಿದ್ದಾರೆ. ಈಶ್ವರಪ್ಪನವರೇ, ನಾನೇ ನಿಮ್ಮ ಮನೆ ಮುಂದೆ ಬಂದು ನಿಲ್ತೀನಿ, ನಿಮ್ಮ ಮುಂದೆನೆ ಬಂದು ನಿಲ್ತೀನಿ, ಗುಂಡಿಕ್ಕಿ ಕೊಲ್ಬೇಕು ಅಂತ ಸಂಸದ ಸುರೇಶ್ ಸವಾಲನ್ನ ಹಾಕಿದ್ದಾರೆ. ಈಶ್ವರಪ್ಪನವರ ಮನೆಗೆ ನಾನೇ ಹೋಗ್ತೀನಿ, ಈಶ್ವರಪ್ಪನೇ ನನಗೆ ಗುಂಡು ಹೊಡಿಲಿ, ನಾನೇ ಎದುರು ಬಂದು ನಿಲ್ತೀನಿ, ಗುಂಡಿಕ್ಕಿ ಆಸೆಯನ್ನ ತೀರಿಸಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಕೆಎಸ್ ಈಶ್ವರಪ್ಪನವರ ಮಾತಿಗೆ ರೀಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ನಾನೇ ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನ ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು, ಖಂಡಿತ ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ. ಈಶ್ವರಪ್ಪನವರೇ, ಸಿದ್ಧರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನೇನು ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನ ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು, ಖಂಡಿತ ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ. ಈಶ್ವರಪ್ಪನವರೇ, ಸಿದ್ಧರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನೇನು ಭಾರತದ ವಿರೋಧಿ ಅಲ್ಲ. ಗಮನಿಸ್ತಾ ಇದ್ದೀರಾ, ನನ್ನನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ಜಾರಿಗೆಗೊಳಿಸಬೇಕು ಅಂತ ಆಗ್ರಹಿಸಿರುವಂತಹ ಮಾಜಿ ಸಚಿವ ಏನಿದ್ದಾರಲ್ಲ ಕೆಎಸ್ ಈಶ್ವರಪ್ಪನವರ ಮನೆಗೆ ನಾನೇ ಹೋಗ್ತೀನಿ, ಸ್ವತಃ ಕೆಎಸ್ ಈಶ್ವರಪ್ಪನವರೇ ನನಗೆ ಗುಂಡನ್ನ ಹೊಡಿಲಿ ಅನ್ನುವಂತ ನಿಟ್ಟಿನಲ್ಲಿ ಸಂಸದ ಡಿಕೆ ಸುರೇಶ್ ಸವಾಲನ್ನ ಹಾಕಿದ್ದಾರೆ. ಆ ಮನುಷ್ಯನ ಇತಿಹಾಸ ನಿಮ್ಗೆಲ್ಲ ಗೊತ್ತೇ ಇದೆ. ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದ ಪಕ್ಷ ಅವರದ್ದು ಅಂತ ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಮನೆಗೆ ಸ್ವತಃ ನಾನೇ ಹೋಗ್ತೀನಿ, ನಾನೇ ಅವರಿಗೆ ಗುಂಡು ಬೇಕಾದ್ರೂ ಕೊಡ್ತೀನಿ, ಅವರು ನನಗೆ ಗುಂಡು ಹೊಡೆದು ಅವರ ಆಸೆಯನ್ನ ತೀರಿಸಿಕೊಳ್ಳಿ. ದೇಶ ವಿಭಜನೆ ಹೇಳಿಕೆ ಕೊಟ್ಟಂತಹ ಡಿಕೆ ಸುರೇಶ್ ಹಾಗೂ ವಿನಯ್ ಕುಲಕರ್ಣಿಗೆ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ಜಾರಿಗೆ ತರಬೇಕು ಅಂತ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿರೋದು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ಡಿಕೆ ಸುರೇಶ್ ಅವರನ್ನ ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ ಸಿದ್ದು ಅಂತಾನೂ ಕೂಡ ಹೇಳಿಕೆಯನ್ನ ಕೊಟ್ಟಿರೋದು ಎಲ್ಲೊಂದು ಕಡೆ ಬಿಜೆಪಿಗೆ ಇರುಸು ಮುರುಸನ್ನ ಉಂಟು ಮಾಡಿದೆ. ಆ ಮನುಷ್ಯನ ಇತಿಹಾಸ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಮಹಾತ್ಮ ಗಾಂಧಿ ಅವರನ್ನ ಕೊಂದ ಪಕ್ಷ ಅವರದ್ದು ಅಂತ ಕಿಡಿಕಾರಿದ್ರು. ನಾನೊಬ್ಬ ಸಣ್ಣ ವ್ಯಕ್ತಿ, ಕನ್ನಡಿಗರ ಪರವಾಗಿ ಮಾತನಾಡಿದ್ದಕ್ಕೆ ಹೀಗೆ ಹೇಳಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಶ್ವರಪ್ಪನವರಿಗೆ ತಿರುಗೇಟನ್ನ ನೀಡಿದ್ದಾರೆ ಸಂಸದರಾದಂತಹ ಡಿಕೆ ಸುರೇಶ್ ಅವರು. ಬಡವರ ಮಕ್ಕಳನ್ನ ಯಾಕೆ ಬಾವಿಗೆ ತಳ್ಳಬೇಕು, ಬಡವರ ಮಕ್ಕಳನ್ನ ಯಾಕೆ ರೊಚ್ಚಿಗೆಬ್ಬಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಈಶ್ವರಪ್ಪ ಅವರನ್ನ ಮೂಲೆಗುಂಪು ಮಾಡಿದ್ದಾರೆ, ಅವರನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಎಲ್ಲರ ಗಮನವನ್ನ ಸೆಳಿಬೇಕಾಗಿದೆ. 2024 ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ, ಆಕ್ಟಿವ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ. ಹಾಗಾಗಿ ಈ ರೀತಿಯಾದಂತಹ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೊಡ್ಲಿ, ನಾವು ಅದಕ್ಕೆಲ್ಲ ಭಯ ಪಡೋದಿಲ್ಲ. ಬೇಕಾದ್ರೆ ನಾವೇ ಅವ್ರ ಮನೆ ಮುಂದೆ ಹೋಗ್ತೀವಿ, ಅವ್ರ ಎದುರುಗಡೆ ನಿಂತ್ಕೊಳ್ತೀವಿ, ಗುಂಡೋಡಿಲಿ, ನಾವೇ ಅವ್ರಿಗೆ ಟೈಮ್ ಬೇಕಾದ್ರೂ ಕೊಡ್ತೀವಿ, ಸಮಯ ಬೇಕಾದ್ರೂ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂಸದರಾದಂತಹ ಡಿಕೆ ಸುರೇಶ್ ಅವರು ಕೆಎಸ್ ಈಶ್ವರಪ್ಪನವರು ಕೊಟ್ಟಂತಹ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಒಂದು ವಾರದಲ್ಲೇ ಯಾವಾಗ ಬೇಕಾದರೂ ಹೇಳ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ಅವರೇ ಗುಂಡು ಹೊಡಿಲಿ ಅನ್ನುವಂಥ ನಿಟ್ಟಿನಲ್ಲಿ ಸವಾಲನ್ನ ಹಾಕಿದ್ದಾರೆ. ಹಾಗಾದ್ರೆ ಈಶಾ ಗುಂಡಿನ ರೋಷ ಎಲ್ಲಿಗೆ ಬಂದು ಮುಟ್ಟುತ್ತೆ? ಇದಕ್ಕೆ ಕಾಂಗ್ರೆಸ್ ನಾಯಕರು ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಹಾಗೆ ಬಿಜೆಪಿ ನಾಯಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಮಾತಿನ ಮಲ್ಲ ಯುದ್ಧ ಮಾತ್ರ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಒಟ್ಟಾರೆಯಾಗಿ.